ಆ ಹಾಸ್ಟೆಲ್ ಮುಂಭಾಗ ಕಾಂಡಮ್ನ ಹೊಳೆ ಹರಿದಿತ್ತು. ಪಿಜಿ ಸುತ್ತಮುತ್ತ ಬರೀ ಕಾಂಡಮ್ಗಳೇ ಪತ್ತೆಯಾಗಿತ್ತು. ಪಿಜಿ ಅನ್ನೋದು ಅಕ್ಷರಶಃ ವ್ಯಭಿಚಾರ ಶಾಲೆಯಾಗಿತ್ತು. ಆ ಒಂದು ಹಾಸ್ಟೆಲ್ನ ಮುಂಭಾಗದಲ್ಲಿ ಕಾಂಡಮ್ನ ಹೊಳೆ ಹರಿದಿತ್ತು. ಒಂದಲ್ಲ ಎರಡಲ್ಲ ಸಾವಿರಾರು ಕಾಂಡಮ್ಗಳು ಪತ್ತೆಯಾಗಿತ್ತು. ಹುಡುಗರ ಹಾಸ್ಟೆಲೋ ಹುಡುಗಿಯರ ಹಾಸ್ಟೆಲೋ ನಾವು ಹೇಳ್ತೀವಿ ಕೇಳಿ. ಹಾಸ್ಟೆಲ್ ಮುಂಭಾಗದ ಚರಂಡಿಯಲ್ಲಿ ಹಾಸ್ಟೆಲ್ನ ಸುತ್ತಮುತ್ತ ಕಾಂಡಮ್ಗಳ ಕೊಂಪೆಯಾಗಿತ್ತು. ಪಿಜಿಯ ಸುತ್ತಮುತ್ತ ಬರೀ ಕಾಂಡಮ್ಗಳೇ. ಹಾಗಾದ್ರೆ ಆ ಹಾಸ್ಟೆಲ್ ಯಾವುದು? ಆ ಹಾಸ್ಟೆಲ್ ಹೆಸರು ಕೇಳಿದ್ರೆ ಬೆಚ್ಚಿ ಬಿಡುತ್ತೀರಿ. ಪೋಷಕರು ಮಕ್ಕಳನ್ನ ಆ ಹಾಸ್ಟೆಲ್ಗೆ ಸೇರಿಸಬೇಕೋ ಬೇಡವಾ ಅಂತ ಹೇಳಿ ಆಶ್ಚರ್ಯಪಟ್ಟು ಬಾಯಿಗೆ ಬೆರಳಿಡ್ಕೊಂಡು ಯೋಚನೆ ಮಾಡ್ತೀರಿ. ಹಾಗಾದ್ರೆ ಹಾಸ್ಟೆಲ್ ಚರಂಡಿಯಲ್ಲಿ ನೀರೋದು ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ಯಾಕೆ? ಸಾವಿರಾರು ಕಾಂಡಮ್ಗಳು ಹಾಸ್ಟೆಲ್ನ ಎದುರು ಅನ್ನೋದಾದ್ರೆ ನಮ್ಮ ಈ ಕರ್ನಾಟಕದ ಪೋಷಕರು ಮಕ್ಕಳನ್ನ ಈ ಹಾಸ್ಟೆಲ್ಗಳಿಗೆ ಈ ಪಿಜಿಗಳಿಗೆ ಸೇರಿಸೋದು ಹೆಂಗೆ? ಅದು ಅಲ್ಲಿನ ಸ್ಥಳೀಯರು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದು ಹಾಸ್ಟೆಲ್ ಅಥವಾ ವ್ಯಭಿಚಾರ ಶಾಲೆನೋ ಅಂತ ಹೇಳಿ. ಕಾರಣ ಅಷ್ಟರ ಮಟ್ಟಿಗೆ ಕಾಂಡಮ್ಗಳು ಸಿಗೋದಕ್ಕೆ ಹೆಂಗೆ ಕಾರಣ? ಆ ಹಾಸ್ಟೆಲ್ ಚರಂಡಿಯಲ್ಲಿ ನಿರೋಧಗಳನ್ನು ಕಂಡು ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಸುತ್ತಮುತ್ತ ನಾಗರಿಕರು ಬದುಕೋದು ಹೇಗೆ? ಹೆಣ್ಣು ಮಕ್ಕಳು ಇಲ್ಲಿ ವಾಸ ಮಾಡೋದು ಹೆಂಗೆ? ಕಲಿಯೋ ಹುಡುಗರ ಹಾಸ್ಟೆಲ್ ಮುಂದೆ ಇದೆಂತಹ ಅಸಹ್ಯದ ರಾಶಿಯ ಮೇಲೆ ಹಾಸ್ಟೆಲ್ ಹುಡುಗರ ವಾಸ. ಹಾಗಾದ್ರೆ ವ್ಯಭಿಚಾರದ ತಾಣವಾಗಿತ್ತ ಆ ಹಾಸ್ಟೆಲ್ ಎನ್ನುವಂತಹದ್ದು. ಪೋಷಕರು ತಮ್ಮ ಮಕ್ಕಳನ್ನ ಹಾಸ್ಟೆಲ್ ಸೇರಿಸೋದಾದ್ರೂ ಹೇಗೆ? ಸ್ಥಳೀಯರಿಂದ ಭುಗಿಲೆದ್ದ ಪ್ರತಿಭಟನೆಗಳು, ಆಕ್ರೋಶಗಳು. ಪಕ್ಕದಲ್ಲಿ ಹೆಣ್ಣು ಮಕ್ಕಳಿರ್ತಾರೆ, ಇದೇನು ಹಾಸ್ಟೆಲ್ಲೋ ವ್ಯಭಿಚಾರ ಶಾಲೆನೋ ಎಂದು ಆಕ್ರೋಶಗಳು ವ್ಯಕ್ತವಾಗಿದೆ. ಅಷ್ಟಕ್ಕೂ ಆ ಹಾಸ್ಟೆಲ್ ಇರೋದು ನಮ್ಮ ರಾಜ್ಯದಲ್ಲಲ್ಲ. ಇದನ್ನ ತಿಳ್ಕೊಳ್ಳಿ, ನಮ್ಮ ರಾಜ್ಯದಲ್ಲಲ್ಲ, ಹತ್ತಿರದ ಪಂಜಾಬ್ ರಾಜ್ಯದ ಲುಧಿಯಾನದಲ್ಲಿರ್ತಕ್ಕಂತಹ ಹಾಸ್ಟೆಲ್ ಅದು. ಲುಧಿಯಾನದ 20ನೇ ವಾರ್ಡ್ನಲ್ಲಿರುವ ಸಂಜಯ್ ಗಾಂಧಿ ಕಾಲೋನಿಯಲ್ಲಿ ಆ ಹಾಸ್ಟೆಲ್ ಇದೆ. ಹಾಸ್ಟೆಲ್ನಲ್ಲಿ ವಾಸಿಸುವ ಹುಡುಗರು ಸದಾ ವ್ಯಭಿಚಾರದಲ್ಲಿ ತೊಡಗಿರುತ್ತಾರೆ ಎಂದು ಸ್ಥಳೀಯರ ಆರೋಪ. ಕಲಿಯೋ ಹುಡುಗರ ಹಾಸ್ಟೆಲ್ ಮುಂದೆ ಇದೆಂತಹ ಅಸಹ್ಯ! ಇದು ನಮ್ಮ ಕರ್ನಾಟಕನೋ ಅಥವಾ ಬೆಂಗಳೂರು ಅಲ್ಲ, ಇದು ದೂರದ ಪಂಜಾಬಿನ ಲುಧಿಯಾನದ ಹಾಸ್ಟೆಲ್ ಒಂದರಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ಅದು ಕೂಡ ಒಂದು ಕಾಲೋನಿಯಲ್ಲಿ. ಈಗಾಗಲೇ ಸ್ಥಳೀಯರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಹುಡುಗಿಯರು ನಾಗರಿಕರು ಬದುಕುವಂತಹ ಒಂದು ತಾಣ ಅಥವಾ ಒಂದು ವಾಸಸ್ಥಳ. ಸೊ ಈ ಭಾಗದಲ್ಲಿ ಈ ತರಹದೊಂದು ಹಾಸ್ಟೆಲು, ಈ ಹಾಸ್ಟೆಲ್ ಮುಂಭಾಗ ಈ ಪಾಟಿ ಕಾಂಡಮ್ಗಳು ನಿರೋಧಗಳು ಅಲರಿ. ಸರ್ಕಾರಿ ಆಸ್ಪತ್ರೆಯ ಹಿಂಭಾಗಗಳಲ್ಲಿ ರಾಶಿ ಕಾಂಡಮ್ಗಳನ್ನು ನಾವು ಹಿಂದೆ ವರದಿ ಮಾಡಿದ್ವಿ. ಆದರೆ ಹಾಸ್ಟೆಲ್ ಮುಂಭಾಗ, ಅದು ಕೂಡ ಹುಡುಗರ ಹಾಸ್ಟೆಲು, ಇಲ್ಲಿ ಈ ಪಾಟಿ ಕಾಂಡಮ್ಗಳು ಇದಾವೆ ಅನ್ನೋದಾದರೆ ಇದು ಸಂಸಾರಸ್ಥರು ಬದುಕುವಂತಹ ಕಾಲೋನಿ ಆಗಬಹುದಾ? ಈ ತರಹದ ಕಾಂಡಮ್ಗಳು ಸಿಕ್ಕರೆ ಭಯಪಟ್ಟರು, ಆತಂಕಕ್ಕೊಳಪಟ್ಟರು. ಈಗಾಗಲೇ ಪ್ರತಿಭಟನೆಗಳು ಭುಗಿಲೆದ್ದಿದ್ದಾವೆ. ಸ್ಥಳೀಯರಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗಿರುವಂತಹದ್ದು.